ಎಲ್ಲರಿಗೂ ನಮಸ್ಕಾರ. ನಾನು ಎ ಟು ಜಿ ಟ್ರೇಡಿಂಗ್ ಸಚಿನ್. ಬನ್ನಿ, ಅಕ್ಟೋಬರ್ ಮಂತಲ್ಲಿ ನನಗೆ 2,000 ರೂಪಾಯಿ ಶೇರ್ ಮಾರ್ಕೆಟಲ್ಲಿ ಲಾಸಸ್ ಆಗಿದೆ. ಯಾವ ದಿನ ಎಷ್ಟು ಪ್ರಾಫಿಟ್ ಆಗಿತ್ತು, ಯಾವ ದಿನ ಎಷ್ಟು ಲಾಸಸ್ ಆಗಿದೆ ಅಂತಂದ್ಬಿಟ್ಟು ಲೈವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ನೋಡೋಣ. ಬನ್ನಿ, ಇವಾಗ ನಾವು ಅಕ್ಟೋಬರ್ ಮಂತ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಓಪನ್ ಮಾಡೋಣ. ಅಕ್ಟೋಬರ್ 1ರಿಂದ ಅಕ್ಟೋಬರ್ 31. ಇಲ್ಲಿ ನೋಡ್ಬೋದು, ಅಕ್ಟೋಬರ್ ಮಂತಲ್ಲಿ ನನಗೆ ಆಗಿರೋಂಥ ಟೋಟಲ್ ಲಾಸಸ್ಸು 450 ರುಪೀಸು. ಅದರಲ್ಲಿ ನಾನು ಪೇ ಮಾಡಿರೋಂಥ ಟೋಟಲ್ ಚಾರ್ಜಸ್ಸು 1600 ರುಪೀಸು ಎಲ್ಲ ಇನ್ಕ್ಲೂಡ್ ಆಗಿಬಿಟ್ಟು ನನ್ನ ಟೋಟಲ್ ಲಾಸಸ್ ಆಗಿರೋದು 2024 ರುಪೀಸ್ ಲಾಸಸ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಿದೆ ಅಂತ ಇನಿಷಿಯಲ್ ಡೇಸಲ್ಲಿ ನನಗೆ ಏನಾಗಿದೆ ಅಂತ ಲಾಸಸ್ ಆಗಿದೆ. ಸ್ಟಾರ್ಟಿಂಗ್ 9000 ರುಪೀಸ್ ಲಾಸಸ್ ಆಗಿದೆ ಅಂತ 2, ಆಮೇಲೆ 4th 3000 ರುಪೀಸ್ ಲಾಸಸ್ ಆಗಿತ್ತು. ಅದನ್ನ ಹೆಂಗೆ 7th 7000 ರುಪೀಸ್ ಲಾಸಸ್ ಆಗಿದೆ. ಇನಿಷಿಯಲ್ ಸ್ಟಾರ್ಟಿಂಗ್ 15 ಡೇಸಲ್ಲೇ ನನಗೆ ಮ್ಯಾಕ್ಸಿಮಮ್ ಲಾಸಸ್ ಆಗಿರೋದು. ಅದರ ನಂತರ ನಾನು 15 ಪ್ಲಸ್ ಇನ್ನೊಂದು 25,000 ರುಪೀಸ್ ನನಗೆ ಪ್ರಾಫಿಟ್ ಆಯಿತು. ಆಫ್ಟರ್ವರ್ಡ್ಸ್ ಇವನ್ ಸ್ಮಾಲ್ ಲಾಸಸ್ ಆಗಿದೆ. ಅದರಿಂದ ನಾನು ಎಂಡ್ ಆಫ್ ದಿ ಮಂತ್ ಏನಾಗಿದೆ, ನಾನು 2,000 ರೂಪಾಯಿ ಲಾಸಸ್ ಆಗಿದೆ. ಟೋಟಲ್ ನನಗೆ ಅಕ್ಟೋಬರ್ ಮಂತಲ್ಲಿ 2000 ರುಪೀಸು ನಾವು ನೆಗೆಟಿವಲ್ಲಿ ಕ್ಲೋಸ್ ಮಾಡಿದ್ದೀವಿ. ನೋಡಿ, ಇವೆಲ್ಲ ಸ್ಮಾಲ್ ಲಾಸಸ್ಸು. ನಾನು ಕ್ವಾರ್ಟರ್ 1ನಲ್ಲಿ ನಿಯರ್ಲಿ 1 lakh ರುಪೀಸ್ ನನ್ನ ಪ್ರಾಫಿಟ್ ಆಗಿತ್ತು. ಕ್ವಾರ್ಟರ್ 2ಅಲ್ಲಿ ಒಂದು 30,000 ರುಪೀಸ್ ಪ್ರಾಫಿಟ್ ಆಗಿದೆ. ಈ ಕ್ವಾರ್ಟ್ರಲ್ಲಿ ನೀವಿನ್ನೂ ನೋಡೋಣ, ಈ ಕ್ವಾರ್ಟರ್ ಎಂಡ್ ಏನಾಗುತ್ತೆ ಅಂತಂದ್ಬಿಟ್ಟು ಅದು ಕೂಡ ನಾನು ಲೈವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡ್ತೀನಿ. ಈ ಮಂತಲ್ಲಿ ನನಗೆ ಒಂದು 2,000 ರುಪೀಸ್ ಲಾಸಸ್ ಆಗಿದೆ. ಈ ರೀತಿ ನೀವು ಲಾಸಸ್ ಯಾವಾಗಲೂ ಮಿನಿಮೈಸ್ ಮಾಡ್ಕೊಳ್ಳಿ. ಇದು ನಾನು ಎಲ್ಲರಿಗೂ ಎಲ್ಲ ವೀಡಿಯೋದಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಲಾಸಸ್ ನಿಮ್ಮ ಕಂಟ್ರೋಲಲ್ಲಿ ಇತ್ತು ಅಂತಂದರೆ ಈಸಿಲಿ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ನೀವು ಕೂಡ ಇದೇ ರೀತಿ ಕಲೀರಿ, ಪ್ರಾಫಿಟಬಲ್ ಟ್ರೇಡರ್ ಆಗಿ ಅಂತಂದ್ಬಿಟ್ಟು ವಿಶ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.